ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಜನವರಿ 1 2026. ಸೊ ನೈಟ್ ಬಂದು ನಾವು ಸ್ಟೇ ಮಾಡಿವಲ್ಲ, ಇದು ಆ ರೆಸಾರ್ಟು. ಇಲ್ಲೆಲ್ಲ ಟೆಂಟು, ಆಮೇಲೆ ಈ ಸೈಡ್ಸ್ ಎಲ್ಲ ರೂಮ್ಗಳು. ಒಂದು ವ್ಯೂ ಪಾಯಿಂಟ್ ಮಸ್ತ್ ಇತ್ತು, ಬಟ್ ನಾವು ನೈಟ್ ಬಂದೆವು. ಸೊ ಇಲ್ಲಿ ಟೆಂಟ್ ಹಾಕಿದ್ದೆ, ಮನುಷ್ಯರು ಈ ಸೈಡ್ ಟೆಂಟ್ ಹಾಕಿದ್ರು. ಸೊ ಈ ಸೈಡ್ ಬಂದ್ರಪ್ಪ ಅಂತಂದ್ರೆ ನಿಮಗೆ ಎಲ್ಲ ನೀರು ಇಲ್ಲತ್ತವ, ಬಟ್ ಇಲ್ಲಿ ಕಾಣಿಸಲ್ಲ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೀರು ಇಲ್ಲತ್ತವ. ಈ ಸೈಡ್ ಹೋಮ್ ಸ್ಟೇ, ಇಲ್ಲೆಲ್ಲ ಗಿಡಗಳು ಫುಲ್ಲು ನೇಚರ್ನಾಗ ಅದಿದು. ಸೊ ನೋಡ್ಬೋದು ನೀವು. ಸೊ ಇಲ್ಲಿಂದ ಈಗ ಮನೀಶ್ ಭಾಯಿ ಅವರು ಹೈದ್ರಾಬಾದ್ದವರಲ್ಲ, ಸೊ ಕಲ್ಲಿನ ರಥ ನೋಡಿಲ್ಲ ಅಂತ ಅವ್ರಿಗೆ ಒಂದು ಫೋಟೋ ಬೇಕಂತಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೊಂಟೀನಿ. ಸೊ ಇಲ್ಲಿಂದ ಕಲ್ಲಿನ ರಥ ಕಡೆ ಹೋಗ್ತೀವಿ ಈಗ. ಸೊ ಎಲ್ಲ ಸೆಟ್ ಆಯಿತು, ಈಗ ಬೈಕ್ ಫುಲ್ ಲೋಡ್ ಆಗ್ಯದ. ಆ್ಯಂಡ್ ಫಸ್ಟ್ ಹೊಲತ್ತಿದ್ದು ಕಲ್ಲಿನ ರಥಕ್ಕೆ. ಸೊ ಮನೀಶ್ ಬ್ರೋ ಅವ್ರು ನೋಡಿಲ್ಲಂತ, ಅದೊಂದು ನೋಡಿಕೊಂಡು ಫೋಟೋ ತೊಗೊಂಡು ಅವ್ರದ್ದು ಗಾಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಸೊ ಅವ್ರು ಬಿಡ್ತಾರಂತ, ಹೈದ್ರಾಬಾದ್ಗೆ ಹೋಗ್ತಾರಂತ. ಸೊ ಅವ್ರಿಗೆ ಬೈಕ್ದು ಒಂದು ಸ್ವಲ್ಪ ಬೋರ್ ಪ್ರಾಬ್ಲಮ್ ಆಗ್ಯದ, ಜಾಸ್ತಿ ಹೋಗಿ ಹೊಡ್ಲತ್ತ. ಅಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು. ಸೊ 150cc ಇಂಪಲ್ಸ್ ತೊಗೊಂಡು ಬಂದಾರ ಅವರು. ಸೊ ಆಯಿಲ್ ಜಾಸ್ತಿ ಹೋಲತ್ತದಂತ ಆಯಿಲ್ ಕ್ಯಾರಿ ಮಾಡ್ಕೊಂಡೆ ನಡೆದಾರ. ಹಂಗೆ ಆಯಿಲ್ ಖಾಲಿ ಆದಂಗೆ ಹಾಯ್ಕೊಳಕ್ಕೆ ಹೊಂಟ್ರೆ. ಸೊ ರಿಟರ್ನ್ ಅಂತಾರಂತ ನಾನು ನೋಡಬೇಕು, ಇನ್ನು ಎಕ್ಸ್ಪ್ಲೋರ್ ಮಾಡಲ. ಏನು ಸಂಡೂರು ಹೋಗ್ಬೇಕಂತ ಅನ್ಸ್ಲತ್ತದ. ಇಲ್ಲಿ ತನಕ ಬಂದು ಸಂಡೂರು ಹಂಪಿ ಏರಿಯಾ ತಿರುಗಾಡಿವಿ, ಬಟ್ ಸಂಡೂರು ಹೋಗಿದ್ದಿಲ್ಲ ನಾವು ಒಂದು ಸರಿನೂ. ಸೊ ಸಂಡೂರು ಹೋಗ್ಲೇನಂತೇಳಿ ಪ್ಲ್ಯಾನ್ ಮಾಡತ್ತೀನಿ. ಇಲ್ಲೇ ಅಂಜನಾದ್ರಿ ಬೆಟ್ಟ ಸೈಡ್ ಬಂದಿದ್ದೆವು ನೈಟ್ ನೋಡ್ರಿ. ನಾವು ಆ್ಯಕ್ಚುಲಿ ಬಂದಿದ್ದೆ ನ್ಯೂ ಇಯರ್ ಸಲಿಂದ ಬಂದು, ಅಂದ್ರೆ ನ್ಯೂ ಇಯರ್ ಅಂದ್ರೆ ಪಾರ್ಟಿ ಮಾಡ್ಬೇಕಂತ ಬಂದಿಲ್ಲ. ಯಾಕಂತಂದ್ರೆ ನಮಗೆ ಪಾರ್ಟಿಗಳು ಸೆಟ್ ಆಗೋಲ್ಲ. ಆಲ್ಕೋಹಾಲ್ ಇಲ್ಲ, ಏನಿಲ್ಲ, ಒಟ್ಟು ಊಟ ಮಾಡಿ ಮಕ್ಕೊಂಬಿಟ್ಟಿನಿ. ಒಂದು ಕುಡಿಯೋದು ಏನು ಮಾಡಲ್ಲ ನಾವು. ಸೊ ಊಟ ಮಾಡಿ ಮಕ್ಕೊಂಬಿಟ್ಟಿನಿ. 11-11:30 ಆಗಿತ್ತು ಮಲ್ಕೊಂಡಿನಿ. 12 ಗಂಟೆ ತನಕ ಎಚ್ಚರಿಕೆ ಇರಲಿಲ್ಲ ನಾನು. ಇದೇ ಫಸ್ಟ್ ಟೈಮ್ ನಾ ಹಿಂಗೆ ನ್ಯೂ ಇಯರ್ ಟೈಮಿಗೆ ಜಲ್ದಿ ಮಲ್ಕೊಂಡಿದ್ದಂತಂದ್ರೆ. ಅಷ್ಟು ಕಲ್ಲಿನ ರಥ ಕಡೆ ಹೋಗಿ ಅಲ್ಲಿಂದ ಏನಂತ ನಿಮಗೆ ಮುಂದಿನ ಪ್ಲ್ಯಾನ್ ಹೇಳ್ತೀನಿ. ಸೊ ಇದೇನಂದು ನೋಡ್ರಿ, ನೇಚರ್ ಫುಲ್ ಮಸ್ತನಾಗ ಇರ್ತದೆ ನೋಡ್ರಿ. ಸೂರ್ಯ ಈಗ ಎದ್ದಾನ, ಫುಲ್ಲು ಫಾಗು. ಆ ಸೈಡ್ ಅಂತೂ ಏನೂ ಕಾಣಿಸಲೇ ಹೊಂಟು ನಿಮಗೆ. ಸೊ ಮುಂಜಾನೆ ನೇಚರ್ ನೋಡೋದೇ ಒಂದು ಮಜಾ. ಮುಂಜಾನಾದ್ರಿ ಹೋಗಲಾಗಿನ ನಾನು. ಮುಂಜಾನಾದ್ರಿ ಯಾಕೆ ಹೋಗಲಾಗಿನ ಅಂತಂದ್ರೆ ನೈಟ್ ಒಂದು ಸ್ವಲ್ಪ ನಾನ್ ವೆಜ್ ತಿಂದೆ. ಆಮೇಲೆ ಡೇದಾಗ ಈಗ ಸ್ನಾನ ಮಾಡಿಲ್ಲ, ಹಂಗೆ ಹೊಂಟೀನಿ. ಸೊ ನೋಡ್ಬೇಕು ಎಕಡೆ ಹೋಗ್ಬೇಕು ಒಟ್ಟೆ ಗೊತ್ತಾಗಲ್ಲ ನನಗೆ. ಸಂಡೂರು ಹೋದ್ನಪ್ಪ ಅಂತಂದ್ರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಮ್ಮಂತೇಳಿ, ಇಲ್ಲ ಅಂತಂದ್ರೆ ಈ ಕಡೆ ಮಂತ್ರಾಲಯನೋ ಅಂದ್ಕೊಂಡಿದ್ದೆ. ರಿಟರ್ನ್ ಹೋಗೋ ಟೈಮಿಗೆ ಹೋಗಮೇನೋ ಅಂತೇಳಿ ಅಂದ್ಕೊಂಡಿನಿ. ಸೊ ಹೆಂಗಾಗ್ತದೆ ನೋಡಮ್ಮ. ರಾಯರ ಆಶೀರ್ವಾದ ಆಯ್ತಂದ್ರೆ, ರಾಯರ್ ಕರೆಸ್ಕೊಂಡ್ರೆ ಹೋಗಮಂತ. ಇಲ್ಲಿ ಅಂಜನಾದ್ರಿ. ಸೊ ನೋಡ್ರಿ ಮುಂಜಾನೆ ಎಷ್ಟು ಜನ ಬಂದಾರ. ಸೊ ನ್ಯೂ ಇಯರ್ ಮಾಡ್ಲಿಕ್ಕೆ ಗೋವಾ ಬಿಟ್ಟು ಇಲ್ಲಿಗೂ ಬರ್ತಾರೆ ಅಂತೇಳಿ ಕೇಸಿಂದ ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ ಫುಲ್ ಆದ ಜನ. ಸೊ ಫಸ್ಟೀಗ ಆನೆಗುಂದಿ ಹೊಂಟಿವಿ. ಆನೆಗುಂದಿದಾಗ ಯಾಕಪ್ಪ ಅಂತಂದ್ರೆ, ಸೊ ನಮಗೆ ಈ ಸೈಡ್ನಿಂದ ಆನೆಗುಂದಿಲಿಂದ ಆ ಕಡೆ ಹಂಪಿ ಸೈಡ್ ರೀಚ್ ಮಾಡ್ಲಿಕ್ಕೆ ತೆಪ್ಪದಾಗ ಕರ್ಕೊಂಡು ಹೋಗ್ತಾರೆ. ಸೊ ತೆಪ್ಪದಾಗ ಹೋಗ್ಬೇಕಂತಂದ್ರೆ ಬೈಕ್ ವಿತ್ ನಮಗೆ ಇಬ್ಬರಿಗೆ ಕರ್ಕೊಂಡು ಹೋಗ್ತಾರೆ. ಇದೊಂಥರ ಬೇರೆನೇ ಫೀಲಿಂಗ್. ಹಂಪಿಗೆ ಬಂದು ನಾವು ಬೈಕರ್ಸ್ಗಳು ಸೊ ಇದು ಫೀಲ್ ಮಾಡಲಿಲ್ಲ ಅಂತಂದ್ರೆ ಅದು ಅಲ್ಲ. ಬೈ ರೋಡ್ನು ಹೋಗ್ಬೋದು, ಬಟ್ ಹಿಂಗೆ ಹೋದ್ರೆ ಶಾರ್ಟ್ಕಟ್ ಅದ. ವಿತ್ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅಂತೇಳಿ. ಸೊ ನಾ ಇಷ್ಟು ಸರಿ ಬಂದೀನಿ, ಒಂದು ಸರಿನೂ ಅದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮು. ಸೊ ನೋಡಮ್ರಿ ಹೆಂಗಿರ್ತದೆ ಅಂತೇಳಿ. ಭಾಳಷ್ಟು ಜನ ತೆಪ್ಪದಾಗ ಹೋಗ್ಯಾರ, ಬಟ್ ಸೊ ನಾ ಹೋಗಿರಲಿಲ್ಲ, ಹಾಗಾಗಿ ಹೋಗಮಂತೇಳಿ ಹೊಂಟೀನಿ. ಸೊ ನೋಡಮ್ರಿ, ನಾನು ಎಕ್ಸೈಟೆಡ್ ಆಗಿನಿ ನೋಡೋ ಸಲಿಂದ. ಸಣ್ಣ ಹಡಗುಗಳು ಇರ್ತಾವಲ್ಲ, ಸೊ ಅದರ ಒಯ್ಯೋದು ಫಸ್ಟ್ ಟೈಮ್ ನೋಡ್ಬೇಕು. ಹಂಪಿದಾಗ ನೇಚರಿಗೆ ಏನಂದ್ರೆ ಏನೂ ಕಮ್ಮಿ ಇಲ್ಲ ನೋಡ್ರಿ. ಯಾಕಂತಂದ್ರೆ ಒಂದು ನಿಮ್ಗೆ ಬೆಟ್ಟ ಗುಡ್ಡಗಳು ಸಿಗ್ತಾವ, ಒಂದು ಕಡೆಗೆ ನಿಮ್ಗೆ ಗಿಡಗಳು ಸಿಗ್ತಾವ, ಫುಲ್ಲು ಗ್ರೀನ್ರಿ ಇರ್ತದೆ. ಹಂಪಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಗೆ ನಾ ಎಷ್ಟು ಸರಿ ಬಂದ್ರೂ ಆ ಮಜಾ ಹೋಗಲ್ಲ. ಇಲ್ಲಿಂದ ಯಾವಾಗೂ ಬರ್ತೀನಲ್ಲ, ಹೊಸ್ದಾಗೆ ಫೀಲ್ ಮಾಡ್ತೀನಿ ನಾ ಹಂಪಿಗೆ. ಹೊಂಟೋದಿನ್ನ ಈ ಕಡೆ ಆ ಸೈಡ್ ಹೋಗ್ಬೇಕಂತ.
ಸೊ ಇಲ್ಲಿಂತ ಅಲ್ಲಿಗೆ ಹೋಯ್ತಾರ, ನೋಡವ್ರೆ ಹೆಂಗಿರುತ್ತ. ಬ್ರೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ఇది? ಹಾಂ, గోవాలో బైక్ తీసుకొని పోయినారా బోట్లో? నాది ఫస్ట్ టైం, కొత్త ఎక్స్పీరియన్స్ ఇది. ಇದು ಬೆಸ್ಟ್ ಇದು. ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಹೇಳಿನ ಅಂತಂದ್ರೆ, ಈ ಥರ ರಿವರ್ಸ್ನ ನಿಂದ್ರಿಸ್ಬೇಕು ಬೈಕ್ ಫಸ್ಟು, ಅದಾದ್ಮೇಲೆ ರಿವರ್ಸ್ನಾಗೆ ಏರಿಸ್ತಾರೆ. ಅಲ್ಲಿಂದ ಹೋಗೋ ಟೈಮಿಗೆ ನಾವು ಆರಾಮ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ತಂದುಬಿಡ್ಬೋದು ಅಂತ. ಹಿಂಗೆ ಹೋಗ್ತಾ ನೋಡ್ರಿ, ಅದು ಇತ್ತಂದ್ರೆ ಬೆಸ್ಟ್ ಆಗ್ತಿತ್ತು, ಡೈರೆಕ್ಟ್ ಏರಿಸ್ಬೋದಾಗಿತ್ತು. ಇಲ್ಲಿ ಇಬ್ಬರು ಮೂವರು ನಿಂತು ಎಳಿಬೇಕಾಗ್ತದ. ಸೊ ಅವ್ರಿಗೆ ಬಿಟ್ಟು ಬಂದ್ಮೇಲೆ ನಮಗೆ ಹೋಯ್ತಾರಂತ. ಈಗ ನೆಕ್ಸ್ಟ್ ನಂದು ಮನೀಶ್ ಬರ್ಬೋದು, ನೆಕ್ಸ್ಟ್ ವೇಟಿಂಗ್ ನಾವು ಈಗ. ಸೊ ಮನೀಶ್ ಭಾಯ್ ಯಾರಪ್ಪ ಅಂತಂದ್ರೆ, ನಾವು ಡೆಕಾನ್ ಮನಿ 2.0ದಾಗೆ ನಾವು ಮೀಟ್ ಆಗಿದ್ದೇವಲ್ಲ, ಸೊ ಅಲ್ಲಿ ಇವರೇ ಚಾಂಪಿಯನ್ ಅಂದಂಗೆ. ಯಾಕಂತಂದ್ರೆ ಇವರು ಆಫ್ ರೋಡಿಂಗ್, ಆಮೇಲೆ ನಾವು ಟ್ರ್ಯಾಕ್ ಏನು ಮಾಡ್ತಿದ್ದಾವಲ್ಲ, ಸೊ ಅಲ್ಲಿ 2 ಟೈಮ್ಸ್ ವಿನ್ನರು. ಅಲ್ಲ 2 ಟೈಮ್ಸ್ ವಿನ್ನರ್ కదా మీరు ಡೆಕಾನ್ ಮನಿ ಅಲ್ಲ? 2 ಟೈಮ್ಸ್. ಸೊ 2 ಟೈಮ್ಸ್ ವಿನ್ನರ್ ಇವರು. ಸೊ ಇವರು ನಂಗೆ ಹಂಪಿದ ಸಿಕ್ಕರು. ఫస్ట్ టైం ఒకసారి పోయింది, ఎందుకంటే హిమాలయన్ నడుపుతున్నా, కాకపోతే 2 టైర్ల మధ్యలో ఇక్కడ టైర్ ఇరుక్కుపోయింది. టైర్తోనే కొడుతున్నా కానీ ఏదైతే పెట్టు ఉంది, వాటర్ పెట్టు, ఆ టైర్ అక్కడ స్టక్ అయిపోయి పోయింది. ಸೊ ಇಂಪಲ್ಸ್ ತೊಗೊಂಡು ಜರ್ನಿ ಮಾಡತ್ತಾರ. ಸೊ ಇವ್ರದ್ದೊಂದು ಏನು ಇಷ್ಟ ಆಯ್ತಪ್ಪ ಅಂತಂದ್ರೆ, ಏನು ಲೆಕ್ಕ ಹಾಕಲ್ಲ ಇವ್ರು. CC ಎಷ್ಟದ ಏನದ ಗಾಡಿದು ಏನೂ ಲೆಕ್ಕ ಹಾಕಲ್ಲ. ರೈಡ್ ಮಾಡ್ಬೇಕಂದ್ರೆ ರೈಡ್ ಮಾಡ್ತಿರ್ತಾರೆ ಅಷ್ಟೇ. ಸೊ ಇದು ಭಾಳ ಇಷ್ಟ ಆಯಿತು. ಇವರು ಎಕ್ಸ್ಪ್ಲೋರಿಂಗ್ ಜಾಸ್ತಿ ಮಾಡ್ತಾರೆ. ಅವರು ಯೂಟ್ಯೂಬ್ ವ್ಲಾಗ್ ಮಾಡೋದು ಅದು ಮಾಡೋದು ಏನಿಲ್ಲ. ಸೊ ಬೈಕ್ ಹಾಕೋತಾರ ಬಿಟ್ಬಿಡ್ತಾರೆ ಅಲ್ಲಿಂದ. ಸೊ ಅದೇ ಭಾಳ ಇಷ್ಟ ಆಯಿತು ಇವ್ರು ನನಗೆ. ಸೊ ಇವ್ರ ಜೊತೆ ರೈಡ್ ಮಾಡ್ಬೇಕು ಇವತ್ತೊಂದು ದಿವ್ಸ ಅಂತಂದ್ರೆ, ಅವ್ರ ಬೈಕ್ ಪ್ರಾಬ್ಲಮ್ ಆಗ್ಯದ. ಸೊ ಅವ್ರು ಹೋಗ್ತೀನಲ್ಲತ್ತಾರ, ನೋಡೋಣ ನೆಕ್ಸ್ಟ್ ನಾನು ಒಬ್ಬನೇ ಮಾಡ್ಬೇಕು ಈಗ ಕಂಟಿನ್ಯೂ ನೋಡೋಮಂತ. ಸೊ ನಮ್ಮ ಬೋಟ್ ಬಂತು. ಸೊ ಇದಕ್ಕೆ ರಿವರ್ಸ್ನಾಗ ಏರ್ಸೋದೇ ದೊಡ್ಡ ಟಾಸ್ಕ್. ಯಾಕಂತಂದ್ರೆ ಅವು ಸಣ್ಣ ಸಣ್ಣ ಗಾಡಿಗಳು ಆರಾಮಾಗಿ ಏರ್ಸ್ಕೋಬೋದು. ಗಾಡಿ ಮೇಲೆ ಕುಂದ್ರದ್ರ ಓಕೆ. ಈ ಥರ ಹಾಕಿಸ್ಕೊಂಡು ಹೊಂಟಾರ. ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಆ ಸೈಡ್ ಹೋಗಿ ಬಿಡ್ತಾರೆ ಈಗ. ಸೊ 30 ರೂಪೀಸ್ ಚಾರ್ಜ್ ಮಾಡತ್ತಾರೆ ಒಂದು ಬೈಕಿಗೆ, ಪ್ಲಸ್ ನಮಗೆ 20 ರೂಪೀಸ್. ಹಾಂ, ನಿನ್ಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನ. ഇരുളല്ലു കാണുವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಸೊ ಇಲ್ಲಿಂದ ಈ ಸೈಡ್ ತಂದು ಬಿಟ್ರು ನಮಗೆ. ಅಲ್ಲಿಂದ ಈ ಕಡೆ ಬರ್ಲಕ್ಕ 30 ರೂಪೀಸ್ ವಿತ್ ನಮಗೆ ಟೈಮ್ ಭಾಳ ಉಳಿತದ. 20 ಕಿಲೋಮೀಟ್ರ್ ಅವನೇ 20 ಕಿಲೋಮೀಟ್ರ್ ಉಳಿಸ್ಕೊಂಡೆವು. ಆಮೇಲೆ ಟೈಮ್ನೂ ಉಳಿತು. ಸೊ ಮಸ್ತ್ ಎಕ್ಸ್ಪೀರಿಯನ್ಸ್ ಇದು. ಯಾರೇ ಬೈಕರ್ಸ್ ಇರ್ರಿ, ಈ ಒಂದು ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸರಿ ಯಾರೇ ಮಾಡಿರಿ. ಯಾಕಂತಂದ್ರೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ನಿಮಗೆ 20 ಕಿಲೋಮೀಟರ್ಸ್ ಏನದ ಉಳಿಲತ್ತದ. 20 to 25 ಕಿಲೋಮೀಟರ್ಸ್ ಅನ್ಕೋರಿ. ಸೊ ಈಗ ನೆಕ್ಸ್ಟ್ ಕಲ್ಲಿನ ರಥ ಕಡೆ ಹೋಗೋಣ ಬರ್ರಿ. ಸೊ ಈಗ ನಾವು ಕಲ್ಲಿನ ರಥ ಕಡೆ ಹೊಂಟೀವಿ. ಸೊ ಇಲ್ಲಿ ಗಾಡಿ ಹಾಕಿ ನಾವು, ಸೊ ಇಲ್ಲಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮಾಡ್ಯಾರ. ಸೊ ಇಲ್ಲಿ ಗಾಡಿ ಹಾಕಿ ಇಲ್ಲಿಂದ ಆ ಗಾಡಿಯಾಗ ಹೋಗ್ಬೇಕು. ಸೊ ಇಲ್ಲಿ ಹಚ್ಚಾರ ನೋಡ್ರಿ, ಇದೊಂದು ಸಣ್ಣದು ಬಸ್ ಸ್ಟಾಪ್ ಅಪ್ಲೈ ಮಾಡ್ರೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ಹೋಗಬೇಕು. ಇದು ಕೂಡ ಕೊತ್ತ ಎಕ್ಸ್ಪೀರಿಯನ್ಸಾ?
ముందు నడుస్తుండే అనుకునేది బండ్లు అక్కడ బండ్లు తీసుకొని ఆడ పెట్టి ఫోటో గిటో తీసుకోడానికి మంచిగా ఉంటుంది. బట్ ఇది కూడా బెస్ట్ ట్రాఫిక్ లేకుండా. ಅದೇ ಸೊ ಇಲ್ಲಿಂದ ನಡೆದೀವಿ. ಇದಕ್ಕೊಂದು 30 ರೂಪೀಸ್ ತೊಗೊಂಡ್ರು, ಎಲೆಕ್ಟ್ರಿಕಲ್ ವೆಹಿಕಲ್ ಅವ. ಸೊ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ. ಸೊ ವಿಜಯ ವಿಠ್ಠಲ ಮಂದಿರಕ್ಕೆ ಬಂದೀವಿ. ಸೊ ಫುಲ್ ಪ್ರಶಾಂತ ಅದ, ಯಾರು ಮಂದಿನೇ ಇಲ್ಲ. ಮುಂಜಾನೆ ಬರ್ರಿ, ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ಏನಾಗ್ಬಿಡ್ತದೆ, ಒಂದೇ ಸರಿಗೆ ತುಂಬ್ಕೊಂಡ್ಬಿಡ್ತಾರೆ ಮಂದಿ. ಸೊ ನೋಡಿರಿ ಮುಂಜಾನೆ ನೇಚರ್ ಎಷ್ಟು ಖತರ್ನಾಕ್ ಕಾಣಿಸ್ತದೆ. ಅಲ್ಲೇ ಕಲ್ಲಿನ ಗೊತ್ತಾವ. ಎಕ್ಸ್ಪ್ಲೋರ್ ಮಾಡ್ಬೋದು ಮುಂಜಾನೆ ಜಲ್ದಿ ಬಂದ್ರೆ ಅಂತಂದ್ರೆ. 1 ಜನವರಿಗೆ ನಾನು ಹೊರಗಿರ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಹೊರಗಿದ್ದೀನಿ ಅಷ್ಟೇ. ಕ್ರೌಡ್ ಅಷ್ಟು ಇಲ್ಲ ಜಾಸ್ತಿ. ಸೊ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದು. ಸೊ ಕಲ್ಲಿನ ರಥ ನೋಡಿಕೊಂಡು ಇಲ್ಲಿಂದ ಹೋಗ್ತೀವಿ. ಸೊ ಮುಂಜಾನೆ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಇದ್ರ ಮಜಾನೇ ಬೇರೆ ಅದ. ಸೊ ಮಸ್ತ್ ಅದ. ಸೊ ಮನೀಶ್ ಬ್ರೋ ಅವರು ಈಗ ಅವ್ರದ್ದು 50 ರೂಪೀಸ್ದು ಒಂದು ಫೋಟೋ ತೊಗೋಬೇಕಂತೇಳಿ ಬಂದಿದ್ದರು. ಸೊ ಇಲ್ಲಿಂದ ಅವ್ರಿಗೆ ಕಳಿಸ್ಕೊಡ್ಲತ್ತೀವಿ. హ్యాపీ జర్నీ బ్రో హైదరాబాద్. ఏమైనా ప్రాబ్లం ఉంటే ఫోన్ చేయండి. అది గాడి ఇది. బాయ్. ಸೊ ಮನೀಶ್ ಬ್ರೋ ಹೋದರು. ನಾವು ಇಲ್ಲಿಂದ ಹೋಗಮ್ರಿ. ಅಲ್ಲಿಂದ ಸಂಡೂರು ಹೋಗ್ಬೇಕು ಅನ್ಕೊಲತ್ತೀನಿ. ನೋಡಮ್ರಿ ಟೈಮ್ ಎಷ್ಟಾಗೈತೆ ಈಗ ಅಂತಂದ್ರೆ 9 ಗಂಟೆ ಆಗ್ಯದ ಟೈಮು. ಇಲ್ಲಿಂದ ಸಂಡೂರು ಒಂದು 50-60 ಕಿಲೋಮೀಟ್ರ್ ಇರ್ಬೋದು. ನೋಡಮ್ರಿ ಈಗ ಇಲ್ಲಿ ಸಂಡೂರು ಹೋದ್ನಂತಂದ್ರೆ ಒಂದು ಮಧ್ಯಾಹ್ನ ತನಕ ನೋಡಿಕೊಂಡು ರಿಟರ್ನ್ ಆದ್ನಂತಂದ್ರೆ ಸೊ ಆರಾಮಾಗಿ ನಿನ್ನೆ ಯಾವ ಟೈಮಿಗೆ ಅಲ್ಲಿಂದ ಬಿಟ್ಟಿದ್ದೆ ನಮ್ಮ ಸೇಡಮ್ ನಿಂತ. ಸೊ ಅದೇ ಟೈಮಿಗೆ ರಿಟರ್ನ್ ಹೋಗ್ಬೋದು ನಾನು. ಸೊ ಹಂಪಿ ಎಕ್ಸ್ಪ್ಲೋರ್ ಮಾಡ್ಬೇಕಂತಿತ್ತು, ಬಟ್ ಇರಲಿ ಇಲ್ಲಿ ತನಕ ಬಂದೀನಿ. ಸಂಡೂರು ಎಕ್ಸ್ಪ್ಲೋರ್ ಒಂದು ಸರಿನೂ ಸಂಡೂರು ಹೋಗಿಲ್ಲ. ಸೊ ಹಂಗಾಗಿ ಸಂಡೂರ್ಗೆ ಹೋಗ್ಲತ್ತೀನಿ.